ಅವಳು ಯಾಕ ಹೊಸ ಫ್ರಿಡ್ಜ್ ತಂದಿದ್ರ ಬಿಡಮ್ ತಾಯಿ ಹಂಗ ನಮ್ ಕೇರಿಗೆ ಯಾರ್ಯಾರಿಗೂ ಇರ್ಲಿಲ್ಲ ಕಣೆ ಯಾಕ ನಮ್ಮ ಅಯ್ಯಪ್ಪ ತಂತು ಅಕ್ಕ ಹಂಗಲ್ಲ ಹಿಂಗಿ ತೆಗಿಬೇಕು ಅಂತ ಚಂದಕೈತಮ್ಮ ತಣ್ಣಗಾಲತಮ್ಮ ಬಾಳ ಚೆನ್ನಾಗೈತ್ ಕಣಮ್ಮಿ ಕಲರ್ ಗಿಲ್ಲರ್ ಎಲ್ಲ ನಾವಂತ ತರ್ಬೇಕಮ್ಮ ಇವತ್ತಾಗ ಒಂದಿಡಿ ಕೊತ್ತಂಬರಿ ಸೊಪ್ಪು ಐತೆ ನಾನು ಈ ಸಾಂಗು ದುಡ್ಡು ಕಟ್ಟಕ್ ಹೋಗ್ಬೇಕು ಬೋರೋಟಕ್ಕಿರಲ್ಲ ಹಂಗೆ ಫ್ರಿಡ್ಜ್ ನಾಗ ಇಕ್ಕೊಂಡ್ರು ಬಂದ್ ಇಸ್ಕೊಂಬ ಹೆಂಗ ಆಂಟಿ ಆಂಟಿ ಅಮ್ಮ ಹೇಳ್ತು ಕೊತ್ತಂಬರಿ ಸೊಪ್ಪು ಕೊಡ್ಬೇಕಂತೆ ಇಲ್ಲೇ ಪಾಪ ನನ್ ನೀರ್ ಒಯ್ಕೊಂಡ್ ತಿನ್ಕೊಂಡ್ ಆಮೇಲೆ ಬಾರ ಕೊಡ್ತೀನಿ ಇವಾಗ್ಲೂ ಬಗನ್ ಕೊಡ್ಬೇಕಂತೆ ಮನೆಯಾಳಿ ಯಾಕನ ಗಂಟು ಕೂತು ನನಗೆ ಯಾಕ ಊರ್ಗ್ ಹೊಲ್ಟೇನ್ ಕಣೆ ಅಕ್ಕ ಸರಿ ಹೋಗ್ಬಾ ಹುಷಾರು ನೀರ್ ತಗೊಂಡೋಗಕ್ಕ ಒಂದ್ ಬಾಟ್ಲ್ ಕುಡಿಯಕ್ಕೆ ಅಂತ್ರಿ ಮುಂಡೆ ತೊಲಗಿರ್ಲಂಗ ಈಗ ತಗ ಒಂದಿಷ್ಟು ಮೆಂತ ಸೊಪ್ಪುನು ಬೀನ್ಸ್ ಇದಾವೆ ಫ್ರಿಜ್ ನಾಗ ಇಕ್ಕೆ ಯಾಕ ರಣ ಬಿಸ್ಲಮ್ ತಾಯಿ ನಮ್ ಹುಡುಗ ಬೈಕ ಬಿಸ್ಲ ನಿಲ್ಸೋದು ನಾನು ಬಾಗನ ಹಚ್ಚಿ ಕುಕ್ಕಂಡೆ ಕುಂಡಿ ಎಲ್ಲ ಸೀದೋದಂಗ ಆತಮ್ ತಾಯಿ ಅದಕ್ಕೆ ಓಡಾಡ್ ಬಂದೆ ನಿಮ್ಮಂತ ಫ್ರಿಜ್ ಇತ್ತಲ್ಲ ಅಂತ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಫ್ರಿಜ್ ಯಾಕೋ ಕುಡಿಯಕ್ಕೆ ತಣ್ಣನ ನೀರ್ ಇಕ್ಕಿರ್ತಿಯಲ್ಲ ಅದಕ್ಕೆ ಬಂದೆ ನೀರಿಲ್ಲ ಕಣೆ ಯಾಕ ಕರೆಂಟ್ ಇರ್ಲಿಲ್ಲ ಬೀನ್ಸ್ ಸೊಪ್ಪು ಏನ್ ಯಾತ ಸಾರ್ ಮಾಡಿಲ್ಲ ಏನ ಹಿಂಗೆ ಇರ್ಬೇಕಲ್ಲೇ ತಾಳಮ್ ತಾಯಿ ನಾವೇನ್ ಇದ್ರಾಗ ಯಾತ ತಾಣ್ ಮಾಡಿಲ್ಲ ನಮ್ಮ ಅಯ್ಯ ಪುಣ್ಸೆ ಸಿಗರು ತಂದಿತ್ತು ಮಾತಾರಿಗೂ ಬಾಯಿ ಹಲೋ ಎಕ್ಸ್ಕ್ಯೂಸ್ ಮೀ ಬನ್ನಿ ಇಲ್ಲಿ ನಿಮ್ 3 ಜನಕ್ಕೆ ಹಿಂದಿ ಬರುತ್ತಾ ಬರುತ್ತಲ್ಲ ಹಾಗಾದ್ರೆ ಒಂದ್ 2 ಮಾತ್ ಮಾತಾಡಿ ಸಲಾಮ್ ಅಲೈಕುಂ ವಲೈಕುಮ್ ಅಸ್ಸಲಾಂ ಅಬ್ದುಲ್ ಕಲಾಂ ಕಾರ್ತಿಕ್ ನಿಮ್ ಶಾರ್ಟ್ ಮೂವೀಸ್ ಎಲ್ಲ ನೋಡಿದೀನಿ ನನಗೆ ನಿಮ್ಮಲ್ಲಿ ಹ್ಯೂಜ್ ಕ್ರಶ್ ಥ್ಯಾಂಕ್ ಯು ಐ ಲವ್ ಯು ಒಳ್ಳೆ ಫಿಗರ್ ಬಿಡಬೇಡ ನಿಮ್ಗೆ ಬಾಯ್ ಫ್ರೆಂಡ್ ಯಾರಾದ್ರೂ ಇದಾರಾ ಇಲ್ಲ ಪಾಸ್ಟ್ ಲವ್ ಸ್ಟೋರಿ ಏನಾದ್ರು ಇಲ್ಲಪ್ಪ ಬಾಯ್ ಬೆಸ್ಟಿ ಚಿಚಿ ಒಬ್ನೂ ಇಲ್ಲ ಓಹೋ ಈ ಕಾಲದಲ್ಲೂ ಸಂಪ್ರದಾಯಸ್ಥರು ಹುಡುಗಿ ಇದ್ದಂಗೆ ಓಕೆ ಮಾಡ್ಬಿಡೋಣ ಐ ಲವ್ ಯು ಟು ಬಟ್ ನನ್ಗೆ 2 ಮಕ್ಳು ಒಬ್ಬ ಗಂಡ ಇದ್ದಾನೆ ಓಕೆ ಅಲ್ವಾ ಒಳಗಿಳಿ ಅದಕ್ಕೆ ಹುಟ್ಟಿದಿ ನಾನು ಹೊಟ್ಯಾಗ ನಾ ಹಡಿ ಮುಂದಾಗ ನಾನು ಕೇಳಿ ಹಿಡಿದ್ರಿ ನೀವು ನಿನ್ನ ಹೈತಪ್ಪ ಅಂತ ನನಗೆ ಬಾಂಡ್ ಪೇಪರ್ ಮೇಲೆ ಸೈ ಮಾಡ್ಸ್ಕೊಂಡ್ ಹಿಡಿದ್ರಿ ನೀವು ಅಯ್ಯೋ ಪರಮಾತ್ಮ ಬಾಂಡ್ ಬೇಕಾ ಮಾಡ್ಕೋಬೇಕಿತ್ತ ನಾವ ನಡಿ ಈಗ ಸುಕ್ಕು ಕೈ ಎಲ್ಲಿ ನಾನು ಹಿಂಗೇನೋ ಹೇಳ್ತೀನಿ ಆದ್ರೆ ನೀನ್ ಇದನ್ನ ನಂಬ್ತೀಯೋ ಬಿಡ್ತೀಯೋ ಅಂತ ನನಗ್ ಗೊತ್ತಿಲ್ಲ ಆದ್ರೆ ಇದೇ ನಿಜ ಏನು ರಾತ್ರಿ ಆಗುತ್ತಲ್ಲ ಆವಾಗ ಕರೆಂಟ್ ಹೋಗುತ್ತೆ ಗೊತ್ತಾ ಆಗ ಸಡನ್ ಆಗಿ ಏನಾದ್ರು ಪಕ್ಕದಲ್ಲಿ ನೋಡಿದ್ರೆ ನೀನ್ ಕಾಣಿಸೋದಿಲ್ಲ ನನ್ಗೆ ಯಾಕ ಅವನೊಂದ್ಸರಿ ಲೈಟ್ ಬಂದ್ರು ಕಾಣಿಸಲ್ಲ ನೀನ್ ನಂಗೆ ಅದೇ ಯಾಕೆ ಕಣ್ಸರಿಲ್ವಾ ನಿನ್ಗೆ ಇಲ್ಲ ನಾನ್ ಡಾಕ್ಟರ್ಗೆಲ್ಲ ತೋರ್ಸ್ಕೊ ಬಂದೆ ಮತ್ತೆ ಇನ್ನೇನ್ ಪ್ರಾಬ್ಲಮ್ ನೀನ್ ಅಷ್ಟು ಕರ್ರಗಿದ್ಯಾ ಅದಕ್ಕೆ ಕಾಣಿಸಲ್ಲ ನೀನ್ ನಂಗೆ ಒಂದೊಂದ್ಸರಿ ಕಣ್ ಬಿಟ್ಕೊಂಡೇ ಇರ್ತೀನಿ ಆದ್ರೂ ಕಣ್ ಮುಚ್ಚಿದಿನೇನೋ ಅಂತಾನೆ ಅನ್ಸುತ್ತೆ ನೀನ್ ಕಾಣಿಸೋದಿಲ್ಲ ಆದ್ರಗ್ಲೇ ನೋಡು ಸಂಜೆ ಆಗ್ತಾ ಇದೆ ಆಗ್ಲೇ ಸ್ವಲ್ಪ ಸ್ವಲ್ಪ ಕಾಣಿಸ್ತಾನೆ ಇಲ್ಲ ನೀನ್ ನಂಗೆ ಯಾಕೆ ದೋಸ್ತ ಅರ್ಜೆಂಟ್ ಕರ್ದಿ ತಮ್ಮ ನಾ ಸುಧಾರಿಸಿದಾಗ ಈಗ ದಶ ಗಿಶ ಮಾಡೋದೆಲ್ಲ ಬಿಟ್ಕೊಟ್ಟಿದೆ ಅದ್ರ ಏನ್ ಉಳ್ದದ ಶರೀರದಾಗ ಫ್ರೂಟ್ಸ್ ತಿಂಬರ್ಲತ್ತೆ ಖಾಲಿ ಆಯ್ತು ನಡಿ ಅಣ್ಣ ನಡಿ ಸೇಬ್ ತಿಂಬಂಬ ಅಣ್ಣ ಸೇಬ್ ಹೆಂಗ್ ಕಿಲೋ ಅಣ್ಣ 300 ರೂಪಾಯಿ ಕಿಲೋ ಒಟ್ಟಿ ಕೊಡ್ರಿ ಒಂದ್ ಇವೆಂಟ್ ಐತೆ ಬೆಳಗ್ಗೆ ಚೆಸ್ಟ್ ಫ್ರೀಸರ್ ಕಳ್ಸ್ಬಿಡಿ ಆಯ್ತಾ ಬುಜ್ಜಿ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಒಂದ್ಸಲ ಹೋಗ್ಬಿಟ್ಟು ಬಂದು ನನ್ನ ನೋಡಿ ವಾವ್ ಸೂಪರ್ ಆಗಿದ್ಯಾ ಅಂತ ಹೇಳ್ತೀಯ ಪ್ಲೀಸ್ ವಾವ್ ಸೂಪರ್ ಆಗಿದೆಯಾ ಮೇಘ ಸೀರೆ ತುಂಬಾ ಚೆನ್ನಾಗೈತೆ ನಿಮ್ಗೆ ಇದು ತುಂಬಾ ಸ್ಯಾಡ್ ಆಗಿದೆ ಇನ್ನೂ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಫೀಲಿಂಗ್ ಆಗಿ ವಾವ್ ವಾವ್ ಸೂಪರ್ ಆಗಿದೆಯಾ ಮೇಘ ಸೀರೆ ಸಕ್ಕದಾಗೈತೆ ನಿಮಗೆ ನನ್ ಭಯನೇ ಬಿದ್ದೆ ಇದು ಒಡಿಯೋ ತರ ಐತೆ ಸ್ವಲ್ಪ ಸಾಫ್ಟ್ ಆಗಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ವಾವ್ ಸಕ್ಕದಾಗಿ ಕಾಣಿಸ್ತಾ ಇದೆಯಾ
ಸೀರೆ ತುಂಬಾ ಚೆನ್ನಾಗೈತೆ ನಿಂಗೆ. ಇನ್ನು ಮನುಷ್ಯನ್ ನೆಮ್ಮದಿಗಿರಕ್ಕೆ ಬಿಡಲ್ಲ ಅಂತಾಳೆ. ಕಾಫಿ ಮಾಡ್ಕೋಬಹುದು ಹೋಗಿ. ಮಚ್ಚ ನಿನ್ ಬಾಯ್ ಫ್ರೆಂಡ್ ಯಾವಳನ್ನ ಕರ್ಕೊಂಡು ಸುತ್ತಾಡ್ತಾವನೆ, ಅದು ಅವಳದೇ ಬಾಯ್ ಫ್ರೆಂಡ್ ಮಚ್ಚ. ನಾನು ಅವಾಗ ಕರ್ಕೊಂಡು ಸುತ್ತಾಡ್ತೀನಿ ಅಷ್ಟೇ. ಬೈಗನ್ ಮ್ಯೂಸಿಕ್. ನಮ್ಮ ಮನೇಲಿ ಮದುವೆಗೆ ಅಂತ ಒಂದು ಹುಡುಗಿ ನೋಡವ್ರೆ, ಅವಳ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ನಾನು. ಹಿಂಗೆ ಫೋಟೋ ಓಪನ್ ಮಾಡ್ಕೊಡು ಮಚ್ಚ. ಈ ಹುಡುಗಿ ಗೊತ್ತೇನಾ? ಗೊತ್ತಿಲ್ಲ ಮಚ್ಚ, ಯಾರ ಗೊತ್ತಿಲ್ಲ. ವಾಗ ಕಣ್ ಮುಚ್ಕೊಂಡ್ ಮದ್ವೆ ಆಗೋ ಇಂತ ಒಳ್ಳೆ ಹುಡುಗಿ ನಿನಗ್ ಮತ್ತೆ ಸಿಗಲ್ಲ. ಏನು ಅರ್ಥ ಆಗಿಲ್ವಾ? ಯಾವ್ದಾದ್ರು ಬೇರೆ ಹುಡುಗಿ ಫೋಟೋ ಓಪನ್ ಮಾಡ್ಕೊಡು ಮಚ್ಚ. ಈ ಹುಡುಗಿ ಗೊತ್ತೇನಾ? ಇವಳ ಮಚ್ಚ, ಪೂಜಾ ಮಚ್ಚ. ಇವಳಿರೋದ್ ಬಂದ್ಬಿಟ್ಟು JP ನಗರ್. ಇವಳ ನಂಬರ್ ಬಂದ್ಬಿಟ್ಟು 734393. ಏನು ಶಾಕಲ್ ಇದೆಯಾ? ಯಾವ್ದಾದ್ರು ಒಂದ್ ಹುಡುಗಿದ್ ಇನ್ಸ್ಟಾ ಐಡಿ ಹೇಳು ನೋಡೋಣ, ಅವಳ ಜಾತಕನೇ ಕೊಡ್ತಾನೆ. ಹೌದಾ? ಪ್ರಿಯಾ ಏಂಜಲ್ ಗೊತ್ತಾ? ಅವಳ ಒರಿಜಿನಲ್ ಹೆಸರು ಬಂದ್ಬಿಟ್ಟು ಪ್ರಿಯಾಂಕಾ. ಅವಳ ಮನೆ ಬಂದ್ಬಿಟ್ಟು ಬನಶಂಕರಿ. ಅವಳ ಫೋನ್ ನಂಬರ್ ಬಂದ್ಬಿಟ್ಟು 739343. ಅವಳ ಆಧಾರ್ ಕಾರ್ಡ್ ನಂಬರ್ ಬಂದ್ಬಿಟ್ಟು ಸಾಕು. ಅಷ್ಟೇ ಅಲ್ಲ ಮಚ್ಚ, ಯಾವ್ದಾದ್ರು ಒಂದ್ ಹುಡುಗಿದ್ ಫೋನ್ ನಂಬರ್ ಹೇಳು, ಅವಳ ಇಡೀ ಜಾತಕನೇ ಕೊಟ್ಬಿಡ್ತಾನೆ. ಓ ಅಂತ ದೊಡ್ಡ ಕಿಲಾಡಿನಾ? ಒಂದ್ ನಂಬರ್ ಹೇಳ್ತೀನಿ, ಹೇಳ್ತಾನಾ? ಹೇಳು. 96366675. ಇವಳ ನನ್ನ ಎಕ್ಸ್ ಲವರ್ ಸ್ವಾತಿ. ನನ್ ತಂಗಿ ಹಲೋ, ನೀನ್ ಶಿಫ್ಟ್ ಮಾಡಿಕೊಳ್ಬೇಡ. ಶಿಫ್ಟ್ ಮಾಡಿಕೊಂಡ್ರೆ ಡಿಪ್ರೆಷನ್ಗೆ ಹೋಗ್ತೀಯ. ನೀ ಅಲ್ಲೇ ಇರು, ಬರ್ತೇನೆ ಅಣ್ಣ. ಬಸ್ ಸ್ಟ್ಯಾಂಡಿಗೆ ಹೋಗುವ. ಎಷ್ಟಾಗ್ತದೆ? 50 ರೂಪಾಯಿ. ಬನ್ನಿ ಹತ್ತಿ. ಡಿಪ್ರೆಷನ್. ಮುದ್ದು ಪ್ಲೇಟ್ ತೊಗೊಂಡು ಸಿಂಕ್ ಒಳಗಡೆ ಹಾಕು. ಮುದ್ದು ಪ್ಲೇಟ್ ತೊಗೊಂಡೋಗಿ ಸಿಂಕ್ ಒಳಗಡೆ ಇಡು. ಮುದ್ದು ಬಂಗಾರಿ, ಪ್ಲೇಟ್ ತೊಗೊಂಡು ಸಿಂಕ್ ಒಳಗಡೆ ಇಡಪ್ಪ. ಮಕ್ಳಿಗೆ ಯಾರಾದ್ರೂ ಈ ತರ ಹೇಳ್ತಾರಾ? ಮಕ್ಳಿಗೆ ಹೆಂಗ್ ಹೇಳ್ಬೇಕು ಅಂದ್ರೆ, ನಿನಗಲ್ಲ. ನೀವಿಬ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಕಸ್ಮಾತ್ ಈ ಬಿಲ್ಡಿಂಗ್ ಏನಾದ್ರು ನಿಮ್ದಾಗಿದ್ರೆ ಏನ್ ಮಾಡ್ತಾ ಇದ್ರಿ? ಈ ಬಿಲ್ಡಿಂಗ್ ಹಾ, ಕರಿಗಾಡಿ. Yes, there is no side kannadi. Correct. Only 4-digit number plate. Correct. Call my driver. I forgot my phone in my helicopter. Oh my god. Shit. There is no this girl as our car cleaner. No, we put this girl for a chopper window cleaner. Correct. Okay? There is stepney also. No. Where is tire? Where is back tire? See? Poor girl. ಆಯ್ತಾ ನಿಮ್ದು 2 ನಿಮಿಷ? ಬನ್ನಿ ಅತ್ತಿ. ಅದಕ್ಕೆ ದೇವ್ರು ನಿನ್ನ ಹಿಂಗಿಟ್ಟಿರೋದು, ಒಬ್ಬ ಬಿಕಾರಿ ಒಬ್ಬ ಅಬ್ಬೆಪಾರಿ. ಇನ್ನೇನಮ್ಮ ರಿಪೋರ್ಟ್ ಎಲ್ಲ ಬಂತು, ಆರಾಮಾಗಿದ್ದಾರೆ, ಏನ್ ತೊಂದ್ರೆ ಇಲ್ಲ. ಈ ಟ್ಯಾಬ್ಲೆಟ್ ತಗೊಳ್ಳಿ, 3 ದಿನ ರೆಸ್ಟ್ ತಗೊಂಡ್ರೆ ಹೋಗ್ತಾರೆ, ಏನ್ ತೊಂದ್ರೆ ಇಲ್ಲ. ಈ ಟ್ಯಾಬ್ಲೆಟ್ ಬೆಳಗ್ಗೆ ಕೊಡೋದಾ ರಾತ್ರಿ ಕೊಡೋದಾ? ಅದಕ್ಕೆ ಅವ್ರು ಕೊಡೋದಲ್ಲಮ್ಮ, ನೀವ್ ತಗೋಬೇಕು. ಸ್ಲೀಪಿಂಗ್ ಟ್ಯಾಬ್ಲೆಟ್ ಅದು. 3 ದಿವಸ ನೀವು ತಗೊಂಡ್ರೆ ರೆಸ್ಟ್ ತಗೊಳ್ಳಿ, ಅವ್ರು ಆರಾಮಾಗಿ ಹೋಗ್ತಾರೆ, ಏನ್ ತೊಂದ್ರೆ ಇಲ್ಲ. ಇನ್ನೇನಮ್ಮ ಬಂದಿಶಣ ದೋಸ್ತ, ನಿಮ್ ಹುಡುಗಿ ನಂಬರ್ ನಮ್ ಹುಡುಗಿ ನಂಬರ್ ಲಾಸ್ಟ್ ನಂಬರ್ ಸೇಮ್ ಅದಾವಲ್ಲ? ಹೌದು, ಸೇಮ್ ಅದಾವ. ಅದು ಏನಿಲ್ಲಣ್ಣ, ನಮ್ ಹುಡುಗಿಗೆ ಐ ಲವ್ ಯು ಮೆಸೇಜ್ ಕಳ್ಸೋದ್ ಬಿಟ್ಟು ನಿಮ್ ಹುಡುಗಿ ಕಳ್ಸಿಬಿಟ್ಟೆ. ಹೋಯ್ಲನ ಚಪ್ಪಲ್ ಹೊಡಿತೀನಲ್ಲ ಅಂದಿರ್ತಾಳಕ್ಕೆ. ಹಂಗಂದಿಲ್ಲ ಲೂಪ, ಮತ್ತ ಐ ಲವ್ ಯು ಟು ಅಂತಂದ್ ಕಳ್ಸಿದ್ಲಕ್ಕೆ. ಚೆನ್ನಾಯ್ತಲ್ಲ ಫುಡ್? ಎಷ್ಟಾಯ್ತು? 380.
₹300 ನಾನು ಮಾಡ್ತೀನಿ, ₹80 ನಂಗೆ ಕಳಿಸ್ಬಿಡಾಯ್ತಾ? 80? ವಾಟ್ ಯು ಮೀನ್ 80? ಇಂಗ್ಲಿಷಲ್ಲಿ ಹೇಳು. ₹800 ಸೆಂಡ್ ಮೀ. ಸರಿಯಾಗಿ ಕನ್ನಡ ಬರಲ್ವಾ? ಕಟ್ಟು, ಅದಕ್ಕೆ ಟ್ಯಾಕ್ಸ್ ಇದು. ಮಿಂಡನಲ್ಲವೇ ಮಾತಾರಿಗೂ ಬಾಯಿ. ಒಂದು ಮುತ್ತಿನಂತ ಮುತ್ತು ಕಪ್ಪೆ ಚಿಪ್ಪಿನಲ್ಲಿ ಇತ್ತು, ಇಂದು ನನ್ನ ಕೈಗೆ ಬಂತು ನೋಡು. ಮದನ ಮದನ ಇದನ ಬಿಡೆನಾ? ನಮ್ಮ ಪಕ್ಕದ ಬಾಂಗ್ಲಾದೇಶದ ಸಂಸತ್ತಿನಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆಗಳ ವಿಷಯ ಚರ್ಚೆಯಾಗತ್ತೆ. ಒಬ್ಬ ಸಂಸದ ಎದ್ದು ನಿಂತು ಹೇಳ್ತಾನೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶದಿಂದ ಅಕ್ರಮವಾಗಿ ಭಾರತದೊಳಗೆ ವಲಸೆ ಹೋಗಿರುವವರನ್ನೆಲ್ಲ ವಾಪಸ್ ಓಡಿಸ್ಬಿಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಪ್ರವಾಹದಂತೆ ನಮ್ಮ ದೇಶದ ಜನ ನಮ್ಮ ದೇಶದೊಳಗೆ ವಾಪಸ್ ಬರ್ತಾರೆ. ತುಂಬಾ ತೊಂದರೆ ಆಗ್ಬಿಡುತ್ತೆ ಅಂದ್ರು. ತುಂಬಾ ತೊಂದರೆ ಆಗ್ಬಿಡುತ್ತೆ. ನೋಡಿ, ಎಂಥ ಅನ್ಫಾರ್ಚುನೇಟ್ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ. ಪ್ರಶಾಂತ್ ಮತ್ತೊಮ್ಮೆ ನಮ್ಮ ಜೊತೆಗೆ ಲೈವ್ ನಲ್ಲಿದ್ದಾರೆ. ಅನ್ಫಾರ್ಚುನೇಟ್ ಅಲ್ಲ ಪ್ರಶಾಂತ್ ಇದು? ಪೊಲಿಟಿಕಲ್ ಅನುಕೂಲತೆ ಅನ್ನುವುದು ಅಕ್ರಮವಾಗಿ ನಮ್ಮ ದೇಶದೊಳಗೆ ವಲಸೆ ಬಂದವರಿಗೂ ಕೂಡ ನಾವು ವೋಟರ್ ಲಿಸ್ಟ್ ನಲ್ಲಿ ಜಾಗ ಕೊಟ್ಟು ಅವ್ರ ಹತ್ರ ವೋಟ್ ಹಾಕಿಸ್ಕೊಂಡು ನಮ್ಮ ದೇಶ ಏನಾರು ಹಾಕೊಳ್ಳಿ, ನಮ್ಮ ರಾಜ್ಯ ಏನಾರು ಹಾಕೊಳ್ಳಿ ಅಂತ.